ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಫಾರಿನ್ ಬ್ರಾಂಚ್ ಅಕೌಂಟ್ ಪಾರ್ಟ್ 2 ವಿಡಿಯೋನ ಮಾಡ್ತಾ ಇದ್ದೀವಿ. ಆಲ್ರೆಡಿ ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಆಗಿದೆ, ಹೋಗಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಪಾರ್ಟ್ 2 ವಿಡಿಯೋ 14 ಮಾರ್ಕ್ಸಿಂದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇವಾಗ ಪಾರ್ಟ್ 2 ವಿಡಿಯೋನಲ್ಲಿ 14 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಲೈಕ್ ಪಾರ್ಟ್ 1 ನೋಡಿಲ್ಲ ಅಂದರೆ ವಿಡಿಯೋ ನೋಡ್ಕೊಬನ್ನಿ, ಇಲ್ಲಾಂದರೆ ನಿಮ್ಗೆ ಅರ್ಥ ಆಗೋದೇ ಇಲ್ಲ, ಹೇಗೆ ಮಾಡ್ಬೇಕಂತಲೇ ಅರ್ಥ ಆಗೋದಿಲ್ಲ. ಸೊ ಇವಾಗ ನೋಡಿ, ಪಾರ್ಟ್ 2ನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಟ್ರಯಲ್ ಬ್ಯಾಲೆನ್ಸ್ ಇನ್ UK ಪೌಂಡ್ ಅಂತ ಕೊಟ್ಟಿದ್ದಾನೆ. ಪೌಂಡ್ಸಲ್ಲಿ ನಾವು ನೋಡಬೇಕು. ಫಸ್ಟು ಫಿಕ್ಸ್ಡ್ ಅಸೆಟ್, ಸ್ಟಾಕ್, ಗೂಡ್ಸ್ ಫ್ರಮ್ ಹೆಡ್ ಆಫೀಸ್, ಎಕ್ಸ್ಪೆನ್ಸಸ್, ಡೆಟಾರ್ಸ್, ಕ್ರೆಡಿಟರ್ಸ್, ಕ್ಯಾಶ್ ಎಟ್ ಬ್ಯಾಂಕ್, ಹೆಡ್ ಆಫೀಸ್ ಅಕೌಂಟ್, ಪರ್ಚೇಸ್, ಸೇಲ್ಸ್. ಇವಾಗ ನಾವು ಏನು ಮಾಡಬೇಕು, ಫಸ್ಟು ಟ್ರಯಲ್ ಬ್ಯಾಲೆನ್ಸನ್ನು ಅವನು UK ಪೌಂಡ್ಸಲ್ಲಿ ಕೊಟ್ಟಿದ್ದಾನಲ್ಲ, ಅದನ್ನು ರುಪೀಸಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟು ಲಂಡನ್ ಬ್ರಾಂಚ್ ಅಕೌಂಟ್ ಅಂತಲೂ ಕೊಟ್ಟಿದ್ದಾನೆ. ಲೈಕ್ ಇಲ್ಲೇನು ಗೂಡ್ಸ್ ಫ್ರಮ್ ಹೆಡ್ ಆಫೀಸ್ ಅಂತ ಇದೆಯಲ್ಲ, ಗೂಡ್ಸ್ ಫ್ರಮ್ ಹೆಡ್ ಆಫೀಸ್ 64,000 ಇದೆ. ಅದು ಕನ್ವರ್ಟ್ ಮಾಡಿ ಎಷ್ಟು ಕೊಟ್ಟಿದ್ದಾನೆ, 49,26,000 ಕೊಟ್ಟಿದ್ದಾನೆ. ಓಕೆನಾ? ನೆಕ್ಸ್ಟ್ ನೋಡಿ, ಫಿಕ್ಸ್ಡ್ ಅಸೆಟ್ ಆರ್ ಟು ಬಿ ಡಿಪ್ರಿಸಿಯೇಟೆಡ್ ಅಟ್ 10% ಅಂತ ಕೊಟ್ಟಿದ್ದಾನೆ. ಫಿಕ್ಸ್ಡ್ ಅಸೆಟ್ 24,000ನ 10%ಗೆ ಡಿಪ್ರಿಸಿಯೇಷನ್ ಮಾಡ್ಕೋಬೇಕು. ಆ್ಯಂಡ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಅಂತೆ, ಇದೆಲ್ಲಿ ಬರುತ್ತೆ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್, ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಆ್ಯಂಡ್ ಏನು ಮಾಡ್ತೀವಿ, ಫಸ್ಟು ಕನ್ವರ್ಟ್ ಮಾಡ್ಕೋತೀವಿ. ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ಸು, ಕ್ಲೋಸಿಂಗ್ ಸ್ಟಾಕು, ಇಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ. ರೇಟ್ ಆಫ್ ಎಕ್ಸ್ಚೇಂಜ್, ಇಲ್ಲಿ ನೋಡಿ, ಇದನ್ನೇ ನೀವು ಇಂಪಾರ್ಟೆಂಟ್ ನೋಡ್ಕೋಬೇಕಾಗಿರೋದು. ಇನ್ ಕೇಸ್ ಇದು ರೇಟ್ ಆಫ್ ಎಕ್ಸ್ಚೇಂಜ್ ಏನಾದರೂ ನೀವು ತಪ್ಪು ಮಾಡಿದ್ರೆ ಪೂರ್ತಿ ಪ್ರಾಬ್ಲಮೇ ತಪ್ಪಾಗೋಗುತ್ತೆ. ನಮ್ಗೆ ಯಾವಾಗಲೂ 3 ಕೊಡೋನಲ್ವಾ, ಏನು ಒಂದು ಓಪನಿಂಗ್ ರೇಟು, ಕ್ಲೋಸಿಂಗ್ ರೇಟು, ಆ್ಯಾವರೇಜ್ ರೇಟು 3 ಕೊಡೋನು. ಬಟ್ ಈ ಸತಿ ನೋಡಿ 4 ಕೊಟ್ಟಿದ್ದಾನೆ. ಏನಂದರೆ ಫಸ್ಟ್ ಏಪ್ರಿಲ್ 2020ನಲ್ಲಿ 70 ಇತ್ತಂತೆ, ಆಮೇಲೆ 76 ಆಗಿದೆ. ಇದು 2020, ಇದು 2023ನಲ್ಲಿ. ನಾವಿಲ್ಲಿ ಪ್ರಿಪೇರ್ ಮಾಡ್ತಾಯಿರೋದು 31 ಮಾರ್ಚ್ 2024. ಅಂದರೆ 23 ನಾವೇನು ಮಾಡಬೇಕು, ಇಲ್ಲಿ ಓಪನಿಂಗ್ ಸ್ಟಾಕಿಗೆ ಇದು ತೊಗೊಳ್ಬೇಕು, ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟಿಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ತೊಗೊಳ್ತೀವಿ. ನೆಕ್ಸ್ಟು ಇದಕ್ಕೆ ಆ್ಯಾವರೇಜಿಗೆ ಏನು ಮಾಡ್ತೀವಿ, ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟನ್ನ ತೊಗೊಳ್ತೀವಿ. ಆದರೆ ಇಲ್ಲಿ ಫಸ್ಟ್ ಏಪ್ರಿಲ್ 2020 ಅಂತ ಕೊಟ್ಟಿದ್ದಾನೆ ಅಲ್ವಾ. ಇದನ್ನು ಇಲ್ಲಿ ನೋಡಿ, ಫಿಕ್ಸ್ಡ್ ಅಸೆಟ್ ಅಕ್ವೈರ್ಡ್ ಆನ್ ಫಸ್ಟ್ ಏಪ್ರಿಲ್ 2000, ಸ್ಟಾಕ್ ಹ್ಯಾಸ್ ಆನ್ ಫಸ್ಟ್ ಏಪ್ರಿಲ್ 2010 ಅಂತ ಇದೆ. ಅದೇ ನಾವೇನು ಮಾಡ್ತೀವಿ, ಫಿಕ್ಸ್ಡ್ ಅಸೆಟ್ಟಿಗೆ ಮಾತ್ರ 70 ತೊಗೋತೀವಿ, ಇನ್ನು ಮಿಕ್ಕಿದ್ದಕ್ಕೆ 76, 77, 75 ತೊಗೊಳ್ತೀವಿ. ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ನಾವೇನು ಮಾಡಬೇಕು, ಕನ್ವರ್ಟ್ ಮಾಡ್ಕೋಬೇಕು. ಸೊ ಹ್ಯಾಸ್ ಇಟ್ ಈಸ್ ಕ್ವಶನಲ್ಲಿ ಹೇಗೆ ಕೊಟ್ಟಿದ್ದಾನೋ ಅದೇ ಥರ ನಾನು ತೊಗೊಂಡಿದ್ದೀನಿ. ಇವಾಗ ಫಿಕ್ಸ್ಡ್ ಅಸೆಟ್ 24,000 ಇದೆ. ನಾನು ನಿಮ್ಗೇನು ಹೇಳಿದೆ, ಫಸ್ಟ್ ಇಲ್ಲೇನು ಕೊಟ್ಟಿದ್ದಾನೆ, ಫಿಕ್ಸ್ಡ್ ಅಸೆಟ್ ಅಕ್ವೈರ್ಡ್ ಆನ್ ಫಸ್ಟ್ ಏಪ್ರಿಲ್ 2000 ಅಂತ ಇದೆ. ಸೊ ಅದಕ್ಕೇನು ಮಾಡ್ತೀವಿ, 70 ತೊಗೋತೀವಿ. ಕನ್ವರ್ಟೆಡ್ ರೇಟ್ ಎಷ್ಟು ತೊಗೋತೀವಿ, 70 ತೊಗೋತೀವಿ. ನೆಕ್ಸ್ಟು ಸ್ಟಾಕು, ಇದು ಓಪನಿಂಗ್ ಸ್ಟಾಕಿಗೆ ಯಾವ್ದು ತೊಗೋತೀವಿ ನಾವು, 76. ಓಪನಿಂಗ್ ಸ್ಟಾಕಿಗೆ ಯಾವಾಗಲೂ ಓಪನಿಂಗ್ ರೇಟ್ನೇ ತೊಗೋಬೇಕು, ಮತ್ತು ಇನ್ಯಾವುದಕ್ಕೂ ಓಪನಿಂಗ್ ರೇಟ್ನ ತೊಗೊಳ್ಳೋ ಹಾಗಿಲ್ಲ. ನೆಕ್ಸ್ಟು ಗೂಡ್ಸ್ ಫ್ರಮ್ ಹೆಡ್ ಆಫೀಸ್ 64,000 ಇದೆ. ಇನ್ನು ನೋಡಿ, ಗೂಡ್ಸ್ ಫ್ರಮ್ ಹೆಡ್ ಆಫೀಸ್ 64,000. ಬಟ್ ಅವನೇ ಲಂಡನ್ ಬ್ರಾಂಚ್ ಅಕೌಂಟಲ್ಲಿ ಎಂಟ್ರಿ ಮಾಡಿದ್ದಾನೆ. ಏನಂತ, ಟು ಗೂಡ್ಸ್ ಆ್ಯಂಡ್ ಟು ಬ್ರಾಂಚ್ 49,26,000 ಅಂತ. ಸೊ ಇದನ್ನೇನು ಮಾಡ್ತೀವಿ, ಡೈರೆಕ್ಟಾಗೆ ತೊಗೊಬಿಡೋಣ ನಾವು. ಎಷ್ಟು, ಡೆಬಿಟ್ ಸೈಡು 49,26,000 ಆಲ್ರೆಡಿ ಅವನೇ ಕನ್ವರ್ಟ್ ಮಾಡಿ ಕೊಟ್ಟಿದ್ದರೆ ಅದನ್ನೇ ಡೈರೆಕ್ಟಾಗಿ ಅಮೌಂಟ್ ತೊಗೋತೀವಿ. ನೆಕ್ಸ್ಟು ಸೇಲ್ಸ್ ಮತ್ತು ಪರ್ಚೇಸು ನಮಗೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟಲ್ಲಿ ಬರುತ್ತೆ. ಸೊ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಅಂದರೆ ನಾವು ಆ್ಯಾವರೇಜನ್ನ ತೊಗೋಬೇಕು. ಎಷ್ಟಿದೆ ಆ್ಯಾವರೇಜು, 75 ಇದೆ. ಸೊ 75. ನೆಕ್ಸ್ಟು ಎಕ್ಸ್ಪೆನ್ಸಸ್ ಇದೆ. ಎಕ್ಸ್ಪೆನ್ಸಸ್ ನಿಮಗೆ 5,000 ಇದೆ. ಅದೇ ಇಲ್ಲಿ ನೋಡಿ, ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾನೆ, 4,800 ಕೊಟ್ಟಿದ್ದಾನೆ. ಏನು ಮಾಡ್ಬೇಕು ನಾವಿಲ್ಲಿ, 4,800 ಇಲ್ಲಿ ನೋಡಿ, ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 400 ಇದೆ. ಆಮೇಲೆ ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ 200 ಇದೆ. ಸೊ -200 ಮಾಡಿದ್ರೆ ನಮಗೆ 5,000 ಬರುತ್ತೆ. ಈ 5,000 ಹೆಂಗೆ ಬಂತು ನೋಡಿ, 4,800ದಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 400ನ ಆ್ಯಡ್ ಮಾಡಿಕೊಂಡು ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ 200ನ ಲೆಸ್ ಮಾಡ್ಕೊಳ್ಬೇಕು. ಸೊ ಈಗ ಎಕ್ಸ್ಪೆನ್ಸಸ್ ಅಂದಿದ ತಕ್ಷಣ ನಮ್ಗೆ ಯಾವುದ್ರಲ್ಲಿ ಬರುತ್ತೆ, ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟಲ್ಲಿ ಬರುತ್ತೆ. ಸೊ 75. ನೆಕ್ಸ್ಟ್ ಇಲ್ಲಿ ನೋಡಿ, ಡೆಟಾರ್ಸು ಕ್ರೆಡಿಟಾರ್ಸ್ ಇದೆ. ಕ್ರೆಡಿಟಾರ್ಸ್ ಎಷ್ಟಿದೆ, 4,800, 3,200. ಡೆಟಾರ್ಸ್ ಕ್ರೆಡಿಟರ್ಸ್ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀವಿ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಂದರೆ
77 ತೊಗೋಬೇಕು. ಕ್ಲೋಸಿಂಗ್ ಡೇಟನ್ನ ನಾವು ಬ್ಯಾಲೆನ್ಸ್ ಶೀಟಿಗೆ ತೊಗೊಳ್ಬೇಕು. ಆಮೇಲೆ ಇಲ್ಲಿ ನೋಡಿ ಎಕ್ಸ್ಪೆನ್ಸಸ್ನ ನಾವು 400 200 ತೊಗೊಂಡಿದ್ದೀವಿ, ಬಟ್ ಔಟ್ಸ್ಟ್ಯಾಂಡಿಂಗ್ ಆಗಿದೆ ಮತ್ತು ಪ್ರೀಪೇಯ್ಡ್ ಆಗಿದೆ. ಸೊ ಅದಕ್ಕೆ 400 200 ಮತ್ತೆ ತೊಗೊಳ್ಬೇಕು. ಇದನ್ನು ನಾವೆಲ್ಲಿ ತೊಗೋತೀವಿ? ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀವಿ. ನೆಕ್ಸ್ಟು ಕ್ಯಾಶ್ ಎಟ್ ಬ್ಯಾಂಕ್ ಎಲ್ಲಿ ಬರುತ್ತೆ? ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಎಷ್ಟು ಬ್ಯಾಲೆನ್ಸ್ ಶೀಟ್ ಅಂದರೆ 77. ಇವಾಗ ಹೆಡ್ ಆಫೀಸ್ ಅಕೌಂಟ್ ಎಷ್ಟು ಬಂದಿದೆ ನಮಗಿಲ್ಲಿ? ಹೆಡ್ ಆಫೀಸ್ ಅಕೌಂಟಿಗೆ ಎಷ್ಟು ಕ್ಯಾರಿ ಡೌನ್ ಆಗ್ತಾ ಇದೆ? 17,20,000 ಇದೆಯಲ್ಲ, ಇದನ್ನು ಡೈರೆಕ್ಟಾಗಿ ತೊಗೊಬಿಡೋಣ. 17,20,000. ಇವಾಗ ಇದು ಕ್ವಶನಲ್ಲಿ ಏನಿತ್ತು ಹ್ಯಾಸ್ ಇಟ್ ಈಸ್ ತೊಗೊಂಡಿದ್ದೀವಿ. ಇವಾಗ 24,000 ಇಂಟು 70 ಮಾಡಿದ್ರೆ 16,80,000 ಬರುತ್ತೆ. 11,200 ಇಂಟು 76 ಮಾಡಿದ್ರೆ 8,51,000 ಬರುತ್ತೆ. ನೆಕ್ಸ್ಟು 96,000 ಇಂಟು 75 ಮಾಡಿದ್ರೆ 72 ಲ್ಯಾಕ್ ಬರುತ್ತೆ. ನೆಕ್ಸ್ಟು 12,000 ಇಂಟು 75 ಮಾಡಿದ್ರೆ 9 ಲ್ಯಾಕ್ ಬರುತ್ತೆ. ನೆಕ್ಸ್ಟು 5,000 ಇಂಟು 75 ಮಾಡಿದ್ರೆ 3,75,000 ಬರುತ್ತೆ. ನೆಕ್ಸ್ಟು 4,800 ಇಂಟು 77 ಮಾಡಿದ್ರೆ 3,69,600 ಬರುತ್ತೆ. ನೆಕ್ಸ್ಟ್ 3,200 ಇಂಟು 77 ಇದು ಕ್ರೆಡಿಟರ್ಸು, ಕ್ರೆಡಿಟ್ ಸೈಡ್ ಬರುತ್ತೆ. ಎಷ್ಟು ಬರುತ್ತೆ? 2,46,400 ಬರುತ್ತೆ. ಇಲ್ಲಿ ನೋಡಿ ಡೆಬಿಟ್ ಸೈಡಲ್ಲಿ ಡೆಬಿಟ್ ಸೈಡ್ ತೊಗೋತೀವಿ, ಕ್ರೆಡಿಟ್ ಸೈಡಲ್ಲಿ ಕ್ರೆಡಿಟ್ ಸೈಡ್ ತೊಗೋತೀವಿ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 400 ಇಂಟು 77 ಎಷ್ಟು ಬರುತ್ತೆ? 30,800 ಬರುತ್ತೆ. ನೆಕ್ಸ್ಟು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 200 ಇಂಟು 77 ಮಾಡಿದ್ರೆ 15,400 ಬರುತ್ತೆ. ನೆಕ್ಸ್ಟು ಹೆಡ್ ಆಫ್ ಕ್ಯಾಶ್ ಎಟ್ ಬ್ಯಾಂಕ್ 1,200 ಇಂಟು 77 ಮಾಡಿದ್ರೆ 92,400 ಬರುತ್ತೆ. ಇವಾಗ ಡೆಬಿಟ್ ಸೈಡು ಕ್ರೆಡಿಟ್ ಸೈಡ್ ಆ್ಯಡ್ ಮಾಡಿದ್ರೆ ನಮಗೆ ಡೆಬಿಟ್ ಸೈಡೇ ಜಾಸ್ತಿ ಬರ್ತಾಯಿದೆ. ಎಷ್ಟು ಬರ್ತಿದೆ? 92,09,600 ಬರ್ತಾಯಿದೆ. 92,09,600 ಬರ್ತಾಯಿದೆ. ಕ್ರೆಡಿಟ್ ಸೈಡಲ್ಲಿ ಎಷ್ಟು ಅಮೌಂಟ್ ಕಮ್ಮಿ ಬರ್ತಿದೆ ಅಂದರೆ 12,400 ಕಮ್ಮಿ ಬರ್ತಿದೆ. ಇದನ್ನು ನಾವೇನಂತ ತೊಗೊಳ್ತೀವಿ? ಡಿಫರೆನ್ಸ್ ಇನ್ ಎಕ್ಸ್ಚೇಂಜ್ ಅಂತ ಅದು ತೊಗೊಳ್ಳಿ. ಡಿಫರೆನ್ಸ್ ಇನ್ ಎಕ್ಸ್ಚೇಂಜ್ ಮಾಡುವಾಗ ಎಷ್ಟು ಡಿಫರೆನ್ಸ್ ಬರ್ತಾ ಇದೆ? 12,400 ಡಿಫರೆನ್ಸ್ ಬರ್ತಾ ಇದೆ. ಓಕೆನಾ? ಇವಾಗ ನಾವು ಓಪನಿಂಗ್ ಸ್ಟಾಕ್ ತೊಗೊಂಡ್ವಿ, ಬಟ್ ಕ್ಲೋಸಿಂಗ್ ಸ್ಟಾಕ್ನ ಮಾಡ್ಕೊಳ್ಳೋಣ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? ಕ್ಲೋಸಿಂಗ್ ಸ್ಟಾಕ್ 8,000 pounds ಇಂಟು 77 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 6,16,000 ಬರುತ್ತೆ. ಇದು ಕ್ಲೋಸಿಂಗ್ ಸ್ಟಾಕ್. ಓಕೆನಾ? ಇವಾಗ ಇದರಲ್ಲಿ ಏನು ಡೌಟ್ ಇಲ್ಲ, ಕ್ವಶನಲ್ಲಿ ಏನು ಕೊಟ್ಟಿರ್ತಾನೋ ಅದನ್ನು ಹ್ಯಾಸ್ ಇಟ್ ಈಸ್ ತೊಗೊಳ್ತೀವಿ ನಾವು. ಇವಾಗ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಫಸ್ಟ್ ನಾವೇನು ತೊಗೋತೀವಿ? ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕು. ಓಪನಿಂಗ್ ಫುಲ್ ಬರೋದು ಬೇಡ. ಓಪನಿಂಗ್ ಸ್ಟಾಕ್ ಎಷ್ಟಿದೆ? 8,51,000 ಇದೆ. ಸೊ ಇದು ಕ್ಯಾಲ್ಕುಲೇಷನ್ 8,51,200 ಇದು 8,51,200. ನೆಕ್ಸ್ಟ್ ಏನು? ಪರ್ಚೇಸ್ ಬರುತ್ತೆ. ಪರ್ಚೇಸ್ ಎಷ್ಟಿದೆ ನೋಡಿ? 9 ಲ್ಯಾಕ್ ಇದೆ ಪರ್ಚೇಸು. ನೆಕ್ಸ್ಟು ಇಲ್ಲಿ ಪರ್ಚೇಸ್ ಅಲ್ವಾ, ಇಲ್ಲಿ ಸೇಲ್ಸ್ ತೊಗೊಳ್ಳೋಣ. ಸೇಲ್ಸ್ ಎಷ್ಟಿದೆ? 72 ಲ್ಯಾಕ್ ಇದೆ. 72 ಲ್ಯಾಕ್. ನೆಕ್ಸ್ಟು ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ತೊಗೊಳ್ಳೋಣ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 6,16,000 ಇದೆ. ನೆಕ್ಸ್ಟು ಇಲ್ಲಿ ಎಕ್ಸ್ಟ್ರಾ ಬಂದ ಯಾವುದು ಬರುತ್ತೆ ಹೇಳಿ? ವೇಜಸ್ ಬರುತ್ತೆ, ಇಲ್ಲಾಂದರೆ ಗೂಡ್ಸ್ ಫ್ರಮ್ ಹೆಡ್ ಆಫೀಸ್ ಏನಾದರೂ ಬಂದಿದ್ದರೆ ಇಲ್ಲಿ ಬರುತ್ತೆ. ಗೂಡ್ಸ್ ಫ್ರಮ್ ಹೆಡ್ ಆಫೀಸ್ ಎಷ್ಟು ಬಂದಿದೆ? ಗೂಡ್ಸ್ ಫ್ರಮ್ ಹೆಡ್ ಆಫೀಸ್ 49,26,000 ಇದೆ. 49,26,000. ಇಲ್ಲಿ ನೋಡಿ ಗೂಡ್ಸ್ ಫ್ರಮ್ ಹೆಡ್ ಆಫೀಸ್ ಎಷ್ಟಿದೆ? 49,26,000 ಇದೆ. ಅದನ್ನು ತೊಗೊಂಡಿದ್ದೀನಿ. ಇವಾಗ ಎರಡು ಸೈಡು ಆ್ಯಡ್ ಮಾಡಿದ್ರೆ ನಮಗೆ ಇಲ್ಲಿ 72 + 6 ನಮಗೆ ಕ್ರೆಡಿಟ್ ಸೈಡೇ ಜಾಸ್ತಿ ಬರ್ತಾ ಇದೆ. ಎಷ್ಟು ಬರ್ತಿದೆ? 78,18,000. 78,18,000 ನಮ್ಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ, ಗ್ರಾಸ್ ಲಾಸ್ ಬರುತ್ತೆ. ಡೆಬಿಟ್ ಸೈಡ್ ಏನಾದರೂ ಜಾಸ್ತಿ ಬಂದರೆ ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಎಷ್ಟು ಬರ್ತಾ ಇದೆ?
ಒಂದು ನಿಮಿಷ, ಇಲ್ಲಿ ಸ್ಪೇಸ್ ಸಾಕಾಗಲ್ಲ, ಸೊ ಇಲ್ಲಿ ಚಿಕ್ಕದಾಗಿ ಬರ್ಕೊಳ್ಳೋಣ. 78,18,000, 78,18,000. ಓಕೆನಾ. ಇವಾಗ ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತೆ ನಮಗೆ? ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ 11,38,800 ಬರುತ್ತೆ. ಸೊ ಇಲ್ಲಿ ಬ್ರಾಡ್ ಡೌನ್ ಆಗಿರೋದು ಏನಾಗುತ್ತೆ, ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಇರೋದು ಇಲ್ಲಿ ಬ್ರಾಡ್ ಡೌನ್ ಆಗುತ್ತೆ ಕ್ರೆಡಿಟ್ ಸೈಡು. ಎಷ್ಟು? 11,38,800. ನೆಕ್ಸ್ಟು ಇಲ್ಲಿ ಯಾವ್ದು ತೊಗೋತೀವಿ ನಾವು? ಎಕ್ಸ್ಪೆನ್ಸಸ್ ಏನಾದರೂ ಇದೆ, ಎಕ್ಸ್ಪೆನ್ಸಸ್ ತೊಗೊಳ್ತೀವಿ. ಎಕ್ಸ್ಪೆನ್ಸಸ್ ಎಷ್ಟಿದೆ? 3,75,000 ಎಕ್ಸ್ಪೆನ್ಸಸ್ ಇದೆ. ಮತ್ತು ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾನೆ. ಏನೇ ಒಂದು ಡಿಪ್ರಿಸಿಯೇಷನ್ ಅದು ನಾವು ಪೇ ಆ್ಯಂಡ್ ಎಲ್ ಅಕೌಂಟಲ್ಲಿ ಕೊಡ್ತೀವಿ. ಎಷ್ಟು? 10% ಇದೆ ಡಿಪ್ರಿಸಿಯೇಷನು. ಎಷ್ಟಿದೆ? 16,80,000 ಇಂಟು 10% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಇಲ್ಲಿ ನೋಡಿ, ಎಕ್ಸ್ಪೆನ್ಸಸ್ ಅಮೌಂಟ್ ಇಲ್ಲಿ ಬರ್ತಿರ್ತೀನಿ, ಇದು ಇಲ್ಲಿ ಹಾಕಿರ್ತೀನಿ. 1,68,800 ಬರುತ್ತೆ. ಓಕೆನಾ. ಇವಾಗ ಎರಡೂ ಸೈಡ್ ಆ್ಯಡ್ ಮಾಡಿದ್ರೆ ನಮಗೆ ಡೆಬಿಟ್ ಸೈಡೇ ಜಾಸ್ತಿ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಐಟಮ್ ಮಿಸ್ ಮಾಡಿದ್ದೀವಿ ನೋಡಿ. ಇನ್ ಕೇಸ್ ನಮ್ಗೆ ಏನಾದರೂ ಡಿಫರೆನ್ಸ್ ಅಮೌಂಟ್ ಏನಾದರೂ ಬರ್ತಾ ಇದೆ ಎಕ್ಸ್ಚೇಂಜ್ ರೇಟಲ್ಲಿ, ಅದನ್ನು ನಾವು ಈ ಸೈಡಲ್ಲಿ ತೊಗೊಳ್ತೀವಿ, ಕ್ರೆಡಿಟ್ ಸೈಡಲ್ಲಿ. ಏನು? ಡಿಫರೆನ್ಸ್ ಅಮೌಂಟ್ ಎಷ್ಟಿದೆ? 12,400 ಮಾಡಿದೆ ನಮಗೆ ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಬರುತ್ತೆ, ಡೆಬಿಟ್ ಸೈಡಲ್ಲ. ಇವಾಗ ಇದೆರಡು ಆ್ಯಡ್ ಮಾಡಿದ್ರೆ ಎಷ್ಟು? 11,51,200 ಬರುತ್ತೆ. 11,51,200. ಇವಾಗ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ? ನೆಟ್ ಪ್ರಾಫಿಟ್ ಇವಾಗ 3,75,000 ಪ್ಲಸ್ 1,68,800 ಮೈನಸ್ 11,51,200 ಮಾಡಿದ್ರೆ 6,08,200 ಬರುತ್ತೆ. ಬೇಗ ಮಾಡ್ಕೊಂಡು ಹೋಗ್ತಿದ್ದೀನಿ, ಯಾಕಂದರೆ ತುಂಬ ನಿಧಾನಕ್ಕೆ ಪಾರ್ಟ್ 1 ವೀಡಿಯೋಲಿ ಅಪ್ಲೋಡ್ ಮಾಡಿದ್ದೀವಿ. ಬಟ್ ಇಲ್ಲಿ ಸ್ವಲ್ಪ ಬೇಗ ಮಾಡ್ಕೊಂಡು ಹೋಗೋಣ, ಇಲ್ಲ ತುಂಬ ಲ್ಯಾಗ್ ಆಗುತ್ತೆ ವೀಡಿಯೋಸು. ಇವಾಗ ಅರ್ಥ ಆಗ್ತಿದೆ ಅಲ್ವಾ? ಡಿಫರೆನ್ಸ್ ಅಮೌಂಟ್ ಏನಾದರೂ ನಮಗೆ ಕ್ರೆಡಿಟ್ ಸೈಡ್ ಬಂದರೆ ಅದನ್ನು ಕ್ರೆಡಿಟ್ ಸೈಡೇ ತೊಗೋತೀವಿ, ಡೆಬಿಟ್ ಸೈಡ್ ಬಂದರೆ ಡೆಬಿಟ್ ಸೈಡ್ ತೊಗೊಳ್ತೀವಿ. ಇವಾಗ ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಮಾಡೋಣ. ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಫಸ್ಟು ಫಿಕ್ಸ್ಡ್ ಅಸೆಟ್ನ ತೊಗೊಳ್ಳೋಣ. ಫಿಕ್ಸ್ಡ್ ಅಸೆಟ್ ಎಷ್ಟಿದೆ? ಫಿಕ್ಸ್ಡ್ ಅಸೆಟು 16,80,000 ಇದೆ. ಡಿಪ್ರಿಸಿಯೇಷನ್ 10% ಕೊಟ್ಟಿದ್ದಾನೆ. ಡಿಪ್ರಿಸಿಯೇಷನ್ 10% ಮಾಡಿದ್ರೆ ನಮಗೆ 1,68,000 ಬರುತ್ತೆ. ಇದೆರಡನ್ನೂ ಲೆಸ್ ಮಾಡಿದ್ರೆ ನಾವು ಔಟರ್ ಕಾಲಮಲ್ಲಿ ಎಷ್ಟು ಬರುತ್ತೆ? 15,12,000 ಬರುತ್ತೆ. ಓಕೆನಾ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ನೋಡಿ? ಡೆಟಾರ್ಸ್ ಕೊಟ್ಟಿದ್ದಾನೆ. ಡೆಟಾರ್ಸ್ ಎಷ್ಟಿದೆ? 3,69,600 ಇದೆ. 3,69,600. ನೆಕ್ಸ್ಟು ಕ್ರೆಡಿಟಾರ್ಸ್ ಎಷ್ಟಿದೆ? 2,46,400. ಕ್ರೆಡಿಟಾರ್ಸ್ 2,46,400 ಇದೆ. ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದೆ. ಎಷ್ಟಿದೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು? 30,800 ಇದೆ. ಇದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಅವನು ಕೊಡಬೇಕಾಗಿರೋದು. ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಸಾಲ ಅಲ್ವಾ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 30,800 ಇದೆ. ನೆಕ್ಸ್ಟು ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್, ಇವನು ಮುಂಚೆನೇ ಪೇ ಮಾಡಿಬಿಟ್ಟಿದ್ದಾನೆ, ಸೊ ಅದು ಅಸೆಟ್ ಆಗುತ್ತೆ ನಮಗೆ. ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ 15,400 ಇದೆ. ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ 15,400 ಪ್ರಿಪೇಯ್ಡ್ ಆಯಿತು. ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ? 92,400 ಇದೆ. ಕ್ಯಾಶ್ ಅಟ್ ಬ್ಯಾಂಕ್ 92,400 ಇದೆ. ನೆಕ್ಸ್ಟು ಹೆಡ್ ಆಫೀಸ್ ಅಕೌಂಟ್. ಹೆಡ್ ಆಫೀಸ್ ಅಕೌಂಟ್ 17,20,000 ಇದೆ. ಯಾವಾಗಲೂ ಹೆಡ್ ಆಫೀಸ್ ಅಕೌಂಟು ನಮಗೆ ಹೆಡ್ ಆಫೀಸ್ ಅಕೌಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ. ಎಷ್ಟಿದೆ? 17,20,000 ಇದೆ. ಆ್ಯಂಡ್ ನೆಕ್ಸ್ಟು ನಮಗೆ ನೆಟ್ ಪ್ರಾಫಿಟ್ ಎಷ್ಟಾಗ್ತಾ ಇದೆ? 6,08,200. ನೆಟ್ ಪ್ರಾಫಿಟ್ 6,08,200 ಇದೆ. ನೆಕ್ಸ್ಟು ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 6,16,000 ಇದೆ. 6,16,000. ಇವಾಗ ಎರಡೂ ಸೈಡು ನಾವು ಟೋಟಲ್ ಮಾಡೋಣ. ಎರಡು ಸೈಡ್ ಟೋಟಲ್ ಮಾಡಿದ್ರೆ 26,05,400 ಬರುತ್ತೆ.
26,05,400. ಇವಾಗ ಇದೇ ಥರ ಪ್ರಾಬ್ಲಮ್ ನಾನು ನಿಮ್ಗೇನು ಹೇಳಿದೆ 8 ಮಾರ್ಕ್ಸಿಗೆ ಅಂದರೆ ನಿಮಗೆ ಜಸ್ಟು ಇಲ್ಲಿ ಕನ್ವರ್ಟ್ ಮಾಡಬೇಕು, ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಮಾಡಬೇಕು. ನೀವು ಬ್ರಾಂಚ್ ಅಕೌಂಟು ಮತ್ತು ಫಾರಿನ್ ಬ್ರಾಂಚ್ ಅಕೌಂಟನ್ನ ಕ್ಲೀನಾಗಿ ನೋಡ್ಕೊಳ್ಳಿ. ಅದ್ರ ಜೊತೆ ಫಸ್ಟ್ ಚಾಪ್ಟರು ಹಾಗೆ ನೋಡ್ಕೊಳ್ಳಿ, ಯಾಕಂದರೆ ಈ 3 ಚಾಪ್ಟರ್ಸ್ ಪಕ್ಕ ಆಗೋದು ಈಸಿಯಾಗೂ ಇದೆ ಮತ್ತು ಸ್ಕೋರ್ ಮಾಡ್ಕೋಬೋದು ನೀವು. ಸೊ ಬ್ರಾಂಚ್ ಅಕೌಂಟು ಫಾರಿನ್ ಬ್ರಾಂಚ್ ಅಕೌಂಟು ಎರಡು ಆಲ್ಮೋಸ್ಟ್ ಸೇಮ್ ಇದೆ. ಸೊ ನೋಡಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ, ಯಾಕಂದರೆ ಈ ಸ್ಟೆಪ್ಪನ್ನ ಮಾತ್ರ ನೀವು ಕಲ್ತ್ಕೋಬೇಕಾಗುತ್ತೆ. ಇದೆರಡು ಸ್ಟೆಪ್ ಏನಿರುತ್ತೆ ಸೇಮೇ ಇರುತ್ತೆ ಎಲ್ಲರಲ್ಲೂ. ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಎರಡೂ ಸೇಮಾಗಿ ಪ್ರಿಪೇರ್ ಮಾಡ್ಬೋದು ನೀವು. ಇವಾಗ ಇನ್ನೊಂದು ಪ್ರಾಬ್ಲಮ್ನ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನಮ್ಗೇನು ಮಾಡ್ತಿದ್ದ ಫಸ್ಟು ಕರೆನ್ಸಿನಲ್ಲಿ ಕೊಟ್ಟು ಅದನ್ನು ನಾವು ರುಪೀಸಲ್ಲಿ ಕನ್ವರ್ಟ್ ಮಾಡ್ಕೋಬೇಕಿತ್ತಲ್ವ. ಇನ್ ಕೇಸ್ ರುಪೀಸಲ್ಲಿ ಕೊಟ್ಟರೆ ನಾವು ಕರೆನ್ಸಿಲಿ ಹೇಗೆ ಮಾಡ್ಕೊಳ್ಳೋದು, ಇನ್ ಕೇಸ್ ಹಂಗಿದ್ದರೆ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಪ್ರಾಬ್ಲಮ್ ಸ್ಕ್ರೀನ್ಶಾಟ್ ಬೇಕಂದರೆ ತೊಗೊಳ್ಳಿ. ನೀವೇ ಪ್ರಾಬ್ಲಮ್ ಇಂಡಿವಿಜುವಲಾಗಿ ಕುತ್ಕೊಂಡು ಸಾಲ್ವ್ ಮಾಡಿ, ಆವಾಗಲೇ ಅರ್ಥ ಆಗೋದು. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ಥರ ಕೊಟ್ಟಿದ್ದಾನೆ ಅಂದರೆ ಸ್ಟಾಕ್ ಆನ್ 1st Jan 2024 ಅಮೌಂಟ್ ಇನ್ ರುಪೀಸ್ ಏನು ಕೊಟ್ಟಿದ್ದಾನೆ ಇವನು. ಇಲ್ಲಿ ನೋಡಿ, ಫರ್ಮ್ ಇರೋದು ಹೆಡ್ ಆಫೀಸು ನ್ಯೂಯಾರ್ಕಲ್ಲಿ ಇರೋದು, ಬಟ್ ಇದನ್ನು ಏನು ಮಾಡಿದ್ದಾನೆ ರುಪೀಸಲ್ಲಿ ಕೊಟ್ಟಿದ್ದಾನೆ ಡೈರೆಕ್ಟಾಗಿ. ನಾವು ಅದನ್ನು ಡಾಲರ್ ಕರೆನ್ಸಿನಲ್ಲಿ ನಾವೇ ಚೇಂಜ್ ಮಾಡ್ಕೊಳ್ಬೇಕು. ಓಕೆನಾ, ಎಲ್ಲ ಹ್ಯಾಸ್ ಇಟ್ ಈಸ್ ಕೊಟ್ಟಿದ್ದಾನೆ ನೋಡಿ. ಸ್ಟಾಕ್, ಪರ್ಚೇಸ್ ಆ್ಯಂಡ್ ಸೇಲ್ಸ್, ಡೇಟಾರ್ಸ್, ಕ್ರೆಡಿಟರ್ಸ್, ಬಿಲ್ಸ್ ರಿಸಿವಬಲ್, ಬಿಲ್ಸ್ ಪೇಯಬಲ್, ಸ್ಯಾಲ್ರಿ ಆ್ಯಂಡ್ ವೇಜಸ್, ರೆಂಟ್, ಟ್ಯಾಕ್ಸು, ಫರ್ನಿಚರು, ಬ್ಯಾಂಕ್ ಅಕೌಂಟು, ನ್ಯೂಯಾರ್ಕ್ ಅಕೌಂಟು, ಇದೆಲ್ಲ ಏನು ಇಂಡಿಯನ್ ರುಪೀಸಲ್ಲಿ ಕೊಟ್ಟಿದ್ದಾನೆ. ನಾವು ಕರೆನ್ಸಿನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಇಲ್ಲೇನು ಕೊಟ್ಟಿದ್ದಾನೆ, ರೇಟ್ ಆಫ್ ಎಕ್ಸ್ಚೇಂಜ್ 1 on 31st December 2023 was 52 and on 31st December 2024 was 51 ಆ್ಯಾವರೇಜ್. ನೋಡಿ, ಓಪನಿಂಗ್ ರೇಟ್ ಎಷ್ಟಿದೆ, 52 ಇದೆ ಓಪನಿಂಗ್ ರೇಟ್. ಕ್ಲೋಸಿಂಗ್ ರೇಟು 51 ಇದೆ ಆ್ಯಂಡ್ ಆ್ಯಾವರೇಜ್ ರೇಟು ನಿಮಗೆ 50 ಇದೆ. ಓಕೆನಾ, ಇದು ಬೇಸಿಸ್ ಮೇಲೆ ನಾವು ಮಾಡಬೇಕಾಗಿರೋದು. ಮುಂಚೆ ಏನು ಮಾಡ್ತಾಯಿದ್ವಿ, ಇಂಟು ಮಾಡ್ಕೋತಾ ಇದ್ವಿ, ಬಟ್ ಇಲ್ಲಿ ಇಲ್ಲೇನು ಮಾಡಿದ್ದಾನೆ ರುಪೀಸಲ್ಲಿ ಕೊಟ್ಟಿದ್ದರಿಂದ ಈಗ 2,34,000 ಡಿವೈಡೆಡ್ ಬೈ 52 ಮಾಡ್ತೀವಿ. ಓಕೆನಾ, ಈಗ ಪರ್ಚೇಸ್ ಆ್ಯಂಡ್ ಸೇಲ್ಸು 15,62,500 ಡಿವೈಡೆಡ್ ಬೈ 50, ಈ ಥರ ಮಾಡ್ಕೊಂಡು ಹೋಗಬೇಕು. ಓಕೆನಾ, ಇವಾಗ ಕ್ವಶನಲ್ಲಿ ಹೇಗಿದೆಯೋ ಹ್ಯಾಸ್ ಇಟ್ ಈಸ್ ಇಲ್ಲಿ ಬರ್ಕೊಂಡಿದ್ದೀನಿ ನಾನು, ಪರ್ಟಿಕ್ಯುಲರ್ಸ್ ಡೆಬಿಟು ಕ್ರೆಡಿಟು. ಇವಾಗ ಫಸ್ಟು ರೇಟನ್ನು ತೊಗೊಳ್ಳೋಣ. ಯಾವಾಗಲೂ ಓಪನಿಂಗ್ ಸ್ಟಾಕಿಗೆ ಓಪನಿಂಗ್ ರೇಟೇ ಬರುತ್ತೆ, ಎಷ್ಟು 52. ನೆಕ್ಸ್ಟು ಪರ್ಚೇಸ್ ಆ್ಯಂಡ್ ಸೇಲ್ಸಿಗೆ ಆ್ಯಾವರೇಜ್ ಬರುತ್ತೆ, ಆ್ಯಾವರೇಜ್ ಎಷ್ಟಿದೆ 50 ಇದೆ. ಆ್ಯಂಡ್ ಡೆಟಾರ್ಸ್ ಮತ್ತು ಕ್ರೆಡಿಟರ್ಸ್ ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಅಂದರೆ ಕ್ಲೋಸಿಂಗ್ ರೇಟ್ನ ತೊಗೋತೀವಲ್ವಾ, ಇದಕ್ಕೂ 51. ಬಿಲ್ಸ್ ರಿಸಿವಬಲ್, ಬಿಲ್ಸ್ ಪೇಯಬಲ್, ಅದಕ್ಕೂ 51. ಸ್ಯಾಲ್ರಿ ಆ್ಯಂಡ್ ವೇಜಸ್ 50 ಬರುತ್ತೆ, ಸ್ಯಾಲ್ರಿ ಆ್ಯಂಡ್ ವೇಜಸ್ 50. ರೆಂಟು, ರೇಟು, ಟ್ಯಾಕ್ಸು ಅದು ಕೂಡ 50. ಫರ್ನಿಚರ್ ನಮಗೆ ಡೈರೆಕ್ಟಾಗಿ ಅವನೇ ಕ್ವಶನಲ್ಲಿ ಕೊಟ್ಬಿಟ್ಟಿದ್ದಾನೆ ನೋಡಿ, ಎಷ್ಟು 1,750 ಅಂತ ಅವನೇ ಕೊಟ್ಟಿದ್ದಾನೆ. ಸೊ ಡೈರೆಕ್ಟಾಗಿ ನಾವೇ ತೊಗೊಬಿಡೋಣ 1,750 ಅಂತ. ಎಷ್ಟಿದೆ 1,750 ಫರ್ನಿಚರ್ 1,750. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಏನಾದರೂ ಎಷ್ಟಿದೆ 5,68,650 ಇದೆಯಲ್ವಾ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಈಗ ಬ್ಯಾಂಕ್ ಎಟ್ ಕ್ಯಾಶ್ ಎಟ್ ಬ್ಯಾಂಕ್ ಅದೆಲ್ಲ ಯಾವುದ್ರಲ್ಲಿ ಬರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತಲ್ವ. ಸೊ ಎಷ್ಟಿದೆ ಕ್ಲೋಸಿಂಗ್ ರೇಟು 51 ಇದೆ. ನೆಕ್ಸ್ಟು ನ್ಯೂಯಾರ್ಕ್ ಅಕೌಂಟ್ ಏನಾದರೂ ಕ್ವಶನಲ್ಲೇ ಕೊಟ್ಟಿದ್ದಾನೆ ನೋಡಿ. ಇಲ್ಲೇ ನ್ಯೂಯಾರ್ಕ್ ಅಕೌಂಟ್ ಎಷ್ಟು ಕೊಟ್ಟಿದ್ದಾನೆ, ನ್ಯೂಯಾರ್ಕ್ ಬುಕ್ಸ್ ಶೋಡ್ ಅಟ್ ಡೆಬಿಟ್ ಬ್ಯಾಲೆನ್ಸ್ ಆಫ್ 13,400. ಇದನ್ನು ಏನು ಕ್ರೆಡಿಟ್ ಸೈಡ್ ತೊಗೊಳ್ಳೋಣ, 13,400. ಇವಾಗ ಇದಿಷ್ಟು ಕ್ವಶನಲ್ಲಿ ಕೊಟ್ಟಿದ್ದು ತೊಗೊಂಡಿದ್ದೀವಲ್ಲ. ಇವಾಗ 2,34,000 ಡಿವೈಡೆಡ್ ಬೈ 52 ಮಾಡಿದ್ರೆ ನಮಗೆ 4,500 ಬರುತ್ತೆ. ನೆಕ್ಸ್ಟು 15,62,500 ಡಿವೈಡೆಡ್ ಬೈ 50 ಮಲ್ಟಿಪ್ಲೈ ಮಾಡಬೇಡಿ, ಡಿವೈಡ್ ಮಾಡಿ. ಎಷ್ಟು ಬರುತ್ತೆ 31,250 ಬರುತ್ತೆ. 23,43,750 ಡಿವೈಡೆಡ್ ಬೈ 50 ಮಾಡಿದ್ರೆ 76,875 ಬರುತ್ತೆ. ನೆಕ್ಸ್ಟು 7,65,000 ಡಿವೈಡೆಡ್ ಬೈ 51 ಮಾಡಿದ್ರೆ 15,000 ಬರುತ್ತೆ. ದೆನ್ 5,10,000 ಡಿವೈಡೆಡ್ ಬೈ 51 ಮಾಡಿದ್ರೆ 10,000 ಬರುತ್ತೆ. ಅಲ್ಲಿ 15,000 ಬರುತ್ತೆ, ಇಲ್ಲಿ 10,000 ಬರುತ್ತೆ. ನೆಕ್ಸ್ಟ್ 2,04,000 ಡಿವೈಡೆಡ್ ಬೈ 51 ಮಾಡಿದ್ರೆ 4,000 ಬರುತ್ತೆ.
ನೆಕ್ಸ್ಟ್ 1,78,500 ಡಿವೈಡೆಡ್ ಬೈ 51 ಮಾಡಿದ್ರೆ 3,500 ಬರುತ್ತೆ. ನೆಕ್ಸ್ಟು 1,00,000 ಡಿವೈಡೆಡ್ ಬೈ 50 ಮಾಡಿದ್ರೆ 1,00,000 ಡಿವೈಡೆಡ್ ಬೈ 50 ಮಾಡಿದ್ರೆ 2,000 ಬರುತ್ತೆ. ನೆಕ್ಸ್ಟು 1,06,250 ಡಿವೈಡೆಡ್ ಬೈ 50 ಮಾಡಿದ್ರೆ 2,01,25 ಬರುತ್ತೆ. ನೆಕ್ಸ್ಟು ಇದು ಡೈರೆಕ್ಟಾಗಿ ಅವೇ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟು 5,68,650 ಡಿವೈಡೆಡ್ ಬೈ 51 ಮಾಡಿದ್ರೆ 11,150 ಬರುತ್ತೆ. ನೆಕ್ಸ್ಟು ನ್ಯೂಯಾರ್ಕ್ ಅಮೌಂಟು ಅವೇ ಕೊಟ್ಟಿದ್ದಾರೆ. ಇವಾಗ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಆ್ಯಡ್ ಮಾಡಿ, ಡೆಬಿಟ್ ಸೈಡ್ ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ 36,31,400 ಬರುತ್ತೆ. 36,31,400. ಇಲ್ಲಿ ನೋಡಿ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡಲ್ಲಿ ನಮಗೆ ಕ್ರೆಡಿಟ್ ಸೈಡೇ ಜಾಸ್ತಿ ಬರ್ತಾ ಇದೆ. ಎಷ್ಟಿದೆ? 73,775, 73,775. ಈ ಡಿಫ್ರೆನ್ಸ್ ಏನು? ಡಿಫ್ರೆನ್ಸ್ ಇನ್ ಎಕ್ಸ್ಚೇಂಜ್ ಎಷ್ಟಿದೆ? ಎಕ್ಸ್ಚೇಂಜ್ ಎಷ್ಟು ಬರುತ್ತೆ? 2,000 ಬರುತ್ತೆ ಅಷ್ಟೇ. ಓಕೆನಾ? ಇವಾಗ ಏನು ನಾವು ಇಂಡಿಯನ್ ರುಪೀಸಿಂದ ಕರೆನ್ಸಿಗೆ ಚೇಂಜ್ ಮಾಡ್ಕೊಂಡ್ವಿ. ಇವಾಗ ಏನು ಕರೆನ್ಸಿನಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀವೋ ಅದೇ ಅಮೌಂಟನ್ನು ನಾವು ತೊಗೊಳ್ಬೇಕು. ಇವಾಗ ಫಸ್ಟ್ ಏನು ಬರುತ್ತೆ? ಓಪನಿಂಗ್ ಸ್ಟಾಕ್ ಬರುತ್ತೆ. ಓಪನಿಂಗ್ ಸ್ಟಾಕ್ ಎಷ್ಟಿದೆ? 4,500 ಇದೆ. 4,500. ನೆಕ್ಸ್ಟು ಪರ್ಚೇಸ್ ಎಷ್ಟಿದೆ? 31,250. ಸೇಲ್ಸ್ 46,875 ಇದೆ. ಡೆಟಾರ್ಸು ಕ್ರೆಡಿಟಾರ್ಸು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಬಿಲ್ಸ್ ರಿಸಿವಬಲ್ ಪೇಯಬಲ್ ಬ್ಯಾಲೆನ್ಸ್ ಶೀಟು. ಸ್ಯಾಲ್ರೀಸ್ ಆ್ಯಂಡ್ ವೇಜಸ್ಸು P&L ಅಕೌಂಟಲ್ಲಿ ಬರುತ್ತೆ. ವೇಜಸ್ ಆ್ಯಂಡ್ ಸ್ಯಾಲ್ರೀಸ್ ಅಂತ ಬಂದರೆ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿದ್ದೀವಿ ನೋಡಿ. ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಇಲ್ಲ ಅಂದರೆ ಈ ಕಡೆ P&L ಅಕೌಂಟ್ ಮಾಡ್ತೀವಲ್ಲ ಅಲ್ಲಿ ಬರುತ್ತೆ. ನೆಕ್ಸ್ಟು ಫರ್ನಿಚರ್ ಬರಲ್ಲ, ರೆಂಟು ಬರಲ್ಲ. ಇವಾಗ ಇದೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 6,37,500 ಇದೆ. ಎಷ್ಟು? 6,37,500 ಡಿವೈಡೆಡ್ ಬೈ 51 ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 12,500 ಬರುತ್ತೆ. 12,500. ಇವಾಗ ಎರಡು ಸೈಡ್ ಆ್ಯಡ್ ಮಾಡಿದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ ನಮಗೆ. 59,375. 59,375 ಬರುತ್ತೆ. ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಔಟ್ ಎಷ್ಟು ಬರುತ್ತೆ? 23,625 ಬರುತ್ತೆ. ಅದು ಇಲ್ಲಿ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ. ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಎಷ್ಟು? 23,625. ಇವಾಗ ಇಲ್ಲಿಂದ ಯಾವ್ದಾವ್ದು ಐಟಮ್ಸ್ ಬರುತ್ತೆ ತೊಗೊಳ್ಳೋಣ. ಅದಕ್ಕಿಂತ ಮುಂಚೆ ನಮಗೇನು ಡಿಫ್ರೆನ್ಸ್ ಇನ್ ಎಕ್ಸ್ಚೇಂಜು ಡೆಬಿಟ್ ಸೈಡ್ ಬಂದಿದೆ. ಡೆಬಿಟ್ ಸೈಡ್ ಬಂದ ಇಲ್ಲಿ ತೊಗೋಬೇಕು ಡಿಫ್ರೆನ್ಸ್ ಅಮೌಂಟ್. ಲಾಸ್ಟ್ ಟೈಮು ಕ್ರೆಡಿಟ್ ಸೈಡ್ ಬಂದಿತ್ತು, ಅದಕ್ಕೆ ಕ್ರೆಡಿಟಲ್ಲಿ ತೊಗೊಂಡಿದ್ವಿ. ಇವಾಗ ಡೆಬಿಟ್ ಸೈಡ್ ಬಂದಿದೆ, ಡೆಬಿಟ್ ಸೈಡಲ್ಲಿ ತೊಗೊಳ್ಳೋಣ. 2,000. ನೆಕ್ಸ್ಟು ಇಲ್ಲಿ ನೋಡಿ ಸ್ಯಾಲ್ರಿ ಆ್ಯಂಡ್ ವೇಜಸ್ಸು 2,000 ಇದೆ. ಇನ್ ಕೇಸ್ ವೇಜಸ್ ಆ್ಯಂಡ್ ಸ್ಯಾಲ್ರೀಸ್ ಅಂತ ಬಂದಿದ್ದೆ ಟ್ರೇಡಿಂಗಲ್ಲಿ ತೊಗೋಬೇಕು. ಸ್ಯಾಲ್ರಿ ಆ್ಯಂಡ್ ವೇಜಸ್ 2,000. ನೆಕ್ಸ್ಟು ಎಂಡ್ ಟ್ರೇಡ್ ಟ್ಯಾಕ್ಸು 2,125 ಇದೆ. ಎಂಡ್ ಟ್ರೇಡ್ಸ್ ಆ್ಯಂಡ್ ಟ್ಯಾಕ್ಸಸ್ 2,125 ಇದೆ. ಫರ್ನಿಚರ್ ಇದ್ದೇ ತೊಗೊಳ್ಳಲ್ಲ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಇದ್ದೇ ತೊಗೊಳ್ತೀವಿ ನಾವು. ಹೆಡ್ ಆಫೀಸ್ ಅಕೌಂಟ್ ಅಂತ ಏನಾದರೂ ಇದ್ದೇ ತೊಗೊಳ್ತೀವಿ, ಬಟ್ ಇಲ್ಲಿ ಕೊಟ್ಟಿಲ್ಲ. ಸೊ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಸ್ಯಾಲ್ರೀಸ್ ಎಕ್ಸ್ಚೇಂಜ್ ರೇಟು ಇವಾಗಲೂ ನಮಗೆ ಕ್ರೆಡಿಟ್ ಸೈಡೇ ಜಾಸ್ತಿ ಬರ್ತಾ ಇದೆ. ಕ್ರೆಡಿಟ್ ಸೈಡ್ ಜಾಸ್ತಿ ಬಂದರೆ ನಮಗೆ ಪ್ರಾಫಿಟ್ ಆಗ್ತಾ ಇದೆ ಅಂತ. ಇವಾಗ ನೆಟ್ ಪ್ರಾಫಿಟ್ ಎಷ್ಟಾಗ್ತಾ ಇದೆ? ನಮಗೆ 17,500 ನೆಟ್ ಪ್ರಾಫಿಟ್ ಆಗ್ತಾ ಇದೆ. ಇವಾಗ ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟ್ ಯಾವ್ದು ತೊಗೊಂಡಿರ್ಬೇಕು ನಾವು? ಸ್ಟಾಕ್ ಇಲ್ಲ, ಪರ್ಚೇಸ್ ಸೇಲ್ಸ್ ಇಲ್ಲ, ಡೆಟಾರ್ಸ್ ಮತ್ತು ಕ್ರೆಡಿಟಾರ್ಸು.
ಡೇಟಾರ್ಸ್ ಎಲ್ಲಿ ಬರುತ್ತೆ? ಡೇಟಾರ್ಸ್ ಎಷ್ಟಿದೆ? 15,000 ಇದೆ. ಕ್ರೆಡಿಟಾರ್ಸು 10,000 ಇದೆ. ನೆಕ್ಸ್ಟ್ ಬಿಲ್ಸ್ ರಿಸಿವಬಲ್, ಬಿಲ್ಸ್ ಪೇಯಬಲ್. ಬಿಲ್ಸ್ ರಿಸಿವಬಲ್ ಎಲ್ಲಿ ಬರುತ್ತೆ? ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಎಷ್ಟಿದೆ? 4,000 ಇದೆ. ಬಿಲ್ಸ್ ಪೇಯಬಲ್ 3,500 ಇದೆ. ನೆಕ್ಸ್ಟು ಸ್ಯಾಲ್ರಿ ಬರಲ್ಲ, ರೆಂಟ್ ಬರಲ್ಲ. ಫರ್ನಿಚರ್ ಎಷ್ಟಿದೆ? 17,500 ಇದೆ ಫರ್ನಿಚರು. ಆಮೇಲೆ ಬ್ಯಾಂಕ್ ಅಕೌಂಟು ಎಷ್ಟಿದೆ? 11,150 ಇದೆ. ಕ್ಯಾಶ್ ಎಟ್ ಬ್ಯಾಂಕ್ ಅಂತ ತಗೊಳ್ಳೋಣ. ಎಷ್ಟಿದೆ? 11,150 ಇದೆ. ನೆಕ್ಸ್ಟು ನ್ಯೂಯಾರ್ಕ್ ಅಕೌಂಟ್ ಏನಂತ ಇದೆ? ನ್ಯೂಯಾರ್ಕ್ ಅಕೌಂಟ್ ಎಷ್ಟಿದೆ? 13,400 ಇದೆ. 13,400 ಇದೆ. ನೆಕ್ಸ್ಟ್ ಇಲ್ಲಿ ಏನು ತೊಗೋತೀವಿ? ನೆಟ್ ಪ್ರಾಫಿಟ್ ಎಷ್ಟಿದೆ? 17,500 ಇದೆ. ಇವಾಗ 10, 19, 11, ಆಮೇಲೆ ಕ್ಲೋಸಿಂಗ್ ಸ್ಟಾಕ್ನ ಮಿಸ್ ಮಾಡಿದ್ದೀವಿ ನೋಡಿ. ಪ್ರತಿ ಸತಿ ನಾವೇ ಮಿಸ್ ಮಾಡ್ತೀವಿ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 12,500 ಇದೆ. 12,500 ಮಾಡಿದ್ರೆ ನಮಗೆ 44,500 ಬರುತ್ತೆ. ಅಲ್ಲ, 44,400 ಬರುತ್ತೆ. ಇದೊಂದ್ಸತಿ ನೀವೊಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿತೌಟ್ ಪ್ರಾಕ್ಟೀಸ್ ನೀವೇನು ಮಾಡೋದಕ್ಕಾಗಲ್ಲ. ಆ್ಯಂಡ್ ಏನಾದರೂ ನೋಟ್ಸ್ ಬೇಕಂದರೆ ಇನ್ಸ್ಟಾಗ್ರಾಮ್ ಐಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ಸ್ಟಾದಲ್ಲಿ ಬಂದು ಮೆಸೇಜ್ ಮಾಡಿ, ಇಮೇಲ್ ಐಡಿನ ಸೆಂಡ್ ಮಾಡಿ, ನಾನು ನಿಮಗೆ ನೋಟ್ಸ್ ಸೆಂಡ್ ಮಾಡ್ತೀನಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.